ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬ್ರಿಮ್ಸ್ ಆವರಣದಲ್ಲಿ ಉದ್ಘಾಟಿಸಿದಂತ ಕ್ಯಾಥ್ ಲ್ಯಾಬ್ ಇತ್ತು. ಅದು ಒಂದು ವರ್ಷದಿಂದ ಬೀಗ ಬಿದ್ದಿತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ವಿಸ್ತೃತವಾದ ವರದಿ ಪ್ರಸಾರದ ಬಳಿಕ ರಾಜ್ಯದ ಮುಖ್ಯಮಂತ್ರಿ ವಿಶೇಷ ಆಡಳಿತ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅಂತ ಹೇಳ್ಬೋದು. ಸಂಪೂರ್ಣ ಬ್ರಿಮ್ಸ್ ನಿರ್ದೇಶಕರಿಗೆ ಮಾಹಿತಿ ಪಡೆದುಕೊಳ್ಳುವ ಮೂಲಕ ನಿಜಕ್ಕೂ 18 ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ರಿಮ್ಸ್ ಆವರಣದಲ್ಲಿ ನಿರ್ಮಿಸಿದಂತ ಕ್ಯಾಥ್ ಲ್ಯಾಬ್ ಇದೆ. ಆ ಕ್ಯಾಥ್ ಲ್ಯಾಬ್ ಬೀಗ ಯಾಕೆ ಬಿದ್ದುದು ಅಂತ ಹೇಳಿ ಪ್ರಶ್ನೆ ಕೂಡ ಕೇಳಿದ್ದಾರೆ. ಸಂಪೂರ್ಣ ಎಷ್ಟು ಸಿಬ್ಬಂದಿ ಬೇಕು, ಏನಿಲ್ಲ, ಎಷ್ಟು ಡಾಕ್ಟರ್ ಬೇಕೆಂಬ ಮಾಹಿತಿಯನ್ನ ಸಿಎಂ ಕಚೇರಿಯಿಂದ ಬ್ರಿಮ್ಸ್ ಇಂದ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಗಡಿ ಜಿಲ್ಲೆ ಬೀದರ್ನ ಸಾಕಷ್ಟು ಹೃದಯ ರೋಗಿಗಳು ನೆರೆ ತೆಲಂಗಾಣ, ಮಹಾರಾಷ್ಟ್ರ ಹೋಗಿ ಲಕ್ಷ ರೂಪಾಯಿ ಕಳ್ಕೊತಾ ಇದ್ದಾರೆ. ಸರ್ಕಾರ 18 ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ರಿಮ್ಸ್ ಆವರಣದಲ್ಲಿ ಕ್ಯಾಥ್ ಲ್ಯಾಬ್ ಓಪನ್ ಮಾಡಿ ವರ್ಷ ಕಳೀತಾ ಬರ್ತಾ ಇದೆ. ಆದ್ರೂ ಬಿದ್ದಂತ ಬೀಗ ಮಾತ್ರ ಓಪನ್ ಆಗಿಲ್ಲ. ಯಾವಾಗ ಬೀಗ ಓಪನ್ ಆಗ್ತದ, ಯಾವಾಗ ಬೀಗ ಓಪನ್ ಮಾಡ್ಲೇಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಪ್ರಸಾರ ಬಳಿಕ ಇವತ್ತು ಮುಖ್ಯಮಂತ್ರಿಯ ವಿಶೇಷ ಆಡಳಿತ ಅಧಿಕಾರಿಗಳೇ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಹೇಳ್ಬೋದು. ಶೀಘ್ರದಲ್ಲೇ ಜಯದೇವ ಆಸ್ಪತ್ರೆಯ ಸಹಯೋಗದಲ್ಲಿ ಬೀದರ್ನ ಬ್ರಿಮ್ಸ್ ಆವರಣದಲ್ಲಿದ್ದಂತ ಕ್ಯಾಥ್ ಲ್ಯಾಬ್ ಇದೆ, ಕ್ಯಾಥ್ ಲ್ಯಾಬ್ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಟೋಟಲಿ ರಿಪಬ್ಲಿಕ್ ಕನ್ನಡ, ಜನರ ಧ್ವನಿ, ನಿಮ್ಮ ಧ್ವನಿ, ಒಂದೇ ಬೇಡಿಕೆ. ಟೋಟಲಿ ಜನರಿಗಾಗಿ, ಜನರ ತೆರಿಗೆ ಹಣದಲ್ಲಿ ಕ್ಯಾಥ್ ಲ್ಯಾಬ್ ಇವತ್ತು ನಿರ್ಮಿಸಿದಾರ. ಕ್ಯಾಥ್ ಲ್ಯಾಬ್ ಓಪನ್ ಆಗ್ಲೇಬೇಕೆಂಬ ಬೇಡಿಕೆ ಈ ಟೋಟಲಿ ಜನರದ ಅಂತ ಹೇಳ್ಬೋದು. ಹೀಗಾಗಿ ಟೋಟಲಿ ರಿಪಬ್ಲಿಕ್ ಕನ್ನಡ ವರದಿಗೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ವಿಶೇಷ ಆಡಳಿತ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಎಲ್ಲೋ ಒಂದ್ ಕಡೆ ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬ್ರಿಮ್ಸ್ ಆವರಣದಲ್ಲಿ ಉದ್ಘಾಟಿಸಿದಂತ ಕ್ಯಾಥ್ ಲ್ಯಾಬ್ ಇತ್ತು. ಅದು ಒಂದು ವರ್ಷದಿಂದ ಬೀಗ ಬಿದ್ದಿತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ವಿಸ್ತೃತವಾದ ವರದಿ ಪ್ರಸಾರದ ಬಳಿಕ ರಾಜ್ಯದ ಮುಖ್ಯಮಂತ್ರಿ ವಿಶೇಷ ಆಡಳಿತ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅಂತ ಹೇಳ್ಬೋದು. ಸಂಪೂರ್ಣ ಬ್ರಿಮ್ಸ್ ನಿರ್ದೇಶಕರಿಗೆ ಮಾಹಿತಿ ಪಡೆದುಕೊಳ್ಳುವ ಮೂಲಕ ನಿಜಕ್ಕೂ 18 ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ರಿಮ್ಸ್ ಆವರಣದಲ್ಲಿ ನಿರ್ಮಿಸಿದಂತ ಕ್ಯಾಥ್ ಲ್ಯಾಬ್ ಇದೆ. ಆ ಕ್ಯಾಥ್ ಲ್ಯಾಬ್ ಬೀಗ ಯಾಕೆ ಬಿದ್ದುದು ಅಂತ ಹೇಳಿ ಪ್ರಶ್ನೆ ಕೂಡ ಕೇಳಿದ್ದಾರೆ. ಸಂಪೂರ್ಣ ಎಷ್ಟು ಸಿಬ್ಬಂದಿ ಬೇಕು, ಏನಿಲ್ಲ, ಎಷ್ಟು ಡಾಕ್ಟರ್ ಬೇಕೆಂಬ ಮಾಹಿತಿಯನ್ನ ಸಿಎಂ ಕಚೇರಿಯಿಂದ ಬ್ರಿಮ್ಸ್ ಇಂದ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಗಡಿ ಜಿಲ್ಲೆ ಬೀದರ್ನ ಸಾಕಷ್ಟು ಹೃದಯ ರೋಗಿಗಳು ನೆರೆ ತೆಲಂಗಾಣ, ಮಹಾರಾಷ್ಟ್ರ ಹೋಗಿ ಲಕ್ಷ ರೂಪಾಯಿ ಕಳ್ಕೊತಾ ಇದ್ದಾರೆ. ಸರ್ಕಾರ 18 ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ರಿಮ್ಸ್ ಆವರಣದಲ್ಲಿ ಕ್ಯಾಥ್ ಲ್ಯಾಬ್ ಓಪನ್ ಮಾಡಿ ವರ್ಷ ಕಳೀತಾ ಬರ್ತಾ ಇದೆ. ಆದ್ರೂ ಬಿದ್ದಂತ ಬೀಗ ಮಾತ್ರ ಓಪನ್ ಆಗಿಲ್ಲ. ಯಾವಾಗ ಬೀಗ ಓಪನ್ ಆಗ್ತದ, ಯಾವಾಗ ಬೀಗ ಓಪನ್ ಮಾಡ್ಲೇಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಪ್ರಸಾರ ಬಳಿಕ ಇವತ್ತು ಮುಖ್ಯಮಂತ್ರಿಯ ವಿಶೇಷ ಆಡಳಿತ ಅಧಿಕಾರಿಗಳೇ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಹೇಳ್ಬೋದು. ಶೀಘ್ರದಲ್ಲೇ ಜಯದೇವ ಆಸ್ಪತ್ರೆಯ ಸಹಯೋಗದಲ್ಲಿ ಬೀದರ್ನ ಬ್ರಿಮ್ಸ್ ಆವರಣದಲ್ಲಿದ್ದಂತ ಕ್ಯಾಥ್ ಲ್ಯಾಬ್ ಇದೆ, ಕ್ಯಾಥ್ ಲ್ಯಾಬ್ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಟೋಟಲಿ ರಿಪಬ್ಲಿಕ್ ಕನ್ನಡ, ಜನರ ಧ್ವನಿ, ನಿಮ್ಮ ಧ್ವನಿ, ಒಂದೇ ಬೇಡಿಕೆ. ಟೋಟಲಿ ಜನರಿಗಾಗಿ, ಜನರ ತೆರಿಗೆ ಹಣದಲ್ಲಿ ಕ್ಯಾಥ್ ಲ್ಯಾಬ್ ಇವತ್ತು ನಿರ್ಮಿಸಿದಾರ. ಕ್ಯಾಥ್ ಲ್ಯಾಬ್ ಓಪನ್ ಆಗ್ಲೇಬೇಕೆಂಬ ಬೇಡಿಕೆ ಈ ಟೋಟಲಿ ಜನರದ ಅಂತ ಹೇಳ್ಬೋದು. ಹೀಗಾಗಿ ಟೋಟಲಿ ರಿಪಬ್ಲಿಕ್ ಕನ್ನಡ ವರದಿಗೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ವಿಶೇಷ ಆಡಳಿತ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಎಲ್ಲೋ ಒಂದ್ ಕಡೆ ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬ್ರಿಮ್ಸ್ ಆವರಣದಲ್ಲಿ ಉದ್ಘಾಟಿಸಿದಂತ ಕ್ಯಾಥ್ ಲ್ಯಾಬ್ ಇತ್ತು. ಅದು ಒಂದು ವರ್ಷದಿಂದ ಬೀಗ ಬಿದ್ದಿತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ವಿಸ್ತೃತವಾದ ವರದಿ ಪ್ರಸಾರದ ಬಳಿಕ ರಾಜ್ಯದ ಮುಖ್ಯಮಂತ್ರಿ ವಿಶೇಷ ಆಡಳಿತ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅಂತ ಹೇಳ್ಬೋದು. ಸಂಪೂರ್ಣ ಬ್ರಿಮ್ಸ್ ನಿರ್ದೇಶಕರಿಗೆ ಮಾಹಿತಿ ಪಡೆದುಕೊಳ್ಳುವ ಮೂಲಕ ನಿಜಕ್ಕೂ 18 ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ರಿಮ್ಸ್ ಆವರಣದಲ್ಲಿ ನಿರ್ಮಿಸಿದಂತ ಕ್ಯಾಥ್ ಲ್ಯಾಬ್ ಇದೆ. ಆ ಕ್ಯಾಥ್ ಲ್ಯಾಬ್ ಬೀಗ ಯಾಕೆ ಬಿದ್ದುದು ಅಂತ ಹೇಳಿ ಪ್ರಶ್ನೆ ಕೂಡ ಕೇಳಿದ್ದಾರೆ. ಸಂಪೂರ್ಣ ಎಷ್ಟು ಸಿಬ್ಬಂದಿ ಬೇಕು, ಏನಿಲ್ಲ, ಎಷ್ಟು ಡಾಕ್ಟರ್ ಬೇಕೆಂಬ ಮಾಹಿತಿಯನ್ನ ಸಿಎಂ ಕಚೇರಿಯಿಂದ ಬ್ರಿಮ್ಸ್ ಇಂದ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಗಡಿ ಜಿಲ್ಲೆ ಬೀದರ್ನ ಸಾಕಷ್ಟು ಹೃದಯ ರೋಗಿಗಳು ನೆರೆ ತೆಲಂಗಾಣ, ಮಹಾರಾಷ್ಟ್ರ ಹೋಗಿ ಲಕ್ಷ ರೂಪಾಯಿ ಕಳ್ಕೊತಾ ಇದ್ದಾರೆ. ಸರ್ಕಾರ 18 ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ರಿಮ್ಸ್ ಆವರಣದಲ್ಲಿ ಕ್ಯಾಥ್ ಲ್ಯಾಬ್ ಓಪನ್ ಮಾಡಿ ವರ್ಷ ಕಳೀತಾ ಬರ್ತಾ ಇದೆ. ಆದ್ರೂ ಬಿದ್ದಂತ ಬೀಗ ಮಾತ್ರ ಓಪನ್ ಆಗಿಲ್ಲ. ಯಾವಾಗ ಬೀಗ ಓಪನ್ ಆಗ್ತದ, ಯಾವಾಗ ಬೀಗ ಓಪನ್ ಮಾಡ್ಲೇಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಪ್ರಸಾರ ಬಳಿಕ ಇವತ್ತು ಮುಖ್ಯಮಂತ್ರಿಯ ವಿಶೇಷ ಆಡಳಿತ ಅಧಿಕಾರಿಗಳೇ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಹೇಳ್ಬೋದು. ಶೀಘ್ರದಲ್ಲೇ ಜಯದೇವ ಆಸ್ಪತ್ರೆಯ ಸಹಯೋಗದಲ್ಲಿ ಬೀದರ್ನ ಬ್ರಿಮ್ಸ್ ಆವರಣದಲ್ಲಿದ್ದಂತ ಕ್ಯಾಥ್ ಲ್ಯಾಬ್ ಇದೆ, ಕ್ಯಾಥ್ ಲ್ಯಾಬ್ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಟೋಟಲಿ ರಿಪಬ್ಲಿಕ್ ಕನ್ನಡ, ಜನರ ಧ್ವನಿ, ನಿಮ್ಮ ಧ್ವನಿ, ಒಂದೇ ಬೇಡಿಕೆ. ಟೋಟಲಿ ಜನರಿಗಾಗಿ, ಜನರ ತೆರಿಗೆ ಹಣದಲ್ಲಿ ಕ್ಯಾಥ್ ಲ್ಯಾಬ್ ಇವತ್ತು ನಿರ್ಮಿಸಿದಾರ. ಕ್ಯಾಥ್ ಲ್ಯಾಬ್ ಓಪನ್ ಆಗ್ಲೇಬೇಕೆಂಬ ಬೇಡಿಕೆ ಈ ಟೋಟಲಿ ಜನರದ ಅಂತ ಹೇಳ್ಬೋದು. ಹೀಗಾಗಿ ಟೋಟಲಿ ರಿಪಬ್ಲಿಕ್ ಕನ್ನಡ ವರದಿಗೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ವಿಶೇಷ ಆಡಳಿತ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಎಲ್ಲೋ ಒಂದ್ ಕಡೆ ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬ್ರಿಮ್ಸ್ ಆವರಣದಲ್ಲಿ ಉದ್ಘಾಟಿಸಿದಂತ ಕ್ಯಾಥ್ ಲ್ಯಾಬ್ ಇತ್ತು. ಅದು ಒಂದು ವರ್ಷದಿಂದ ಬೀಗ ಬಿದ್ದಿತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡ ನಿಮ್ಮ ಧ್ವನಿ ವಿಸ್ತೃತವಾದ ವರದಿ ಪ್ರಸಾರದ ಬಳಿಕ
ರಾಜ್ಯದ ಮುಖ್ಯಮಂತ್ರಿ ವಿಶೇಷ ಆಡಳಿತ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅಂತ ಹೇಳ್ಬೋದು. ಸಂಪೂರ್ಣ ಬ್ರಿಮ್ಸ್ ನಿರ್ದೇಶಕರಿಗೆ ಮಾಹಿತಿ ಪಡೆದುಕೊಳ್ಳುವ ಮೂಲಕ ನಿಜಕ್ಕೂ 18 ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ರಿಮ್ಸ್ ಆವರಣದಲ್ಲಿ ನಿರ್ಮಿಸಿದಂತ ಏನ್ ಕ್ಯಾತ್ ಲ್ಯಾಬ್ ಇದೆ, ಆ ಕ್ಯಾತ್ ಲ್ಯಾಬ್ ಬೀಗ ಯಾಕೆ ಬಿದ್ದುದು ಅಂತ ಹೇಳಿ ಪ್ರಶ್ನೆ ಕೂಡ ಕೇಳಿದಾರ. ಸಂಪೂರ್ಣ ಎಷ್ಟು ಸಿಬ್ಬಂದಿ ಬೇಕು, ಏನಿಲ್ಲ, ಎಷ್ಟು ಡಾಕ್ಟರ್ ಬೇಕೆಂಬ ಮಾಹಿತಿಯನ್ನ ಸಿಎಂ ಕಚೇರಿಯಿಂದ ಬ್ರಿಮ್ಸ್ ಇಂದ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಗಡಿ ಜಿಲ್ಲೆ ಬೀದರ್ನ ಸಾಕಷ್ಟು ಹೃದಯ ರೋಗಿಗಳು ನೆರೆ ತೆಲಂಗಾಣ, ಮಹಾರಾಷ್ಟ್ರ ಹೋಗಿ ಲಕ್ಷ ರೂಪಾಯಿ ಕಳ್ಕೊತಾ ಇದ್ದಾರೆ. ಸರ್ಕಾರ 18 ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ರಿಮ್ಸ್ ಆವರಣದಲ್ಲಿ ಕ್ಯಾತ್ ಲ್ಯಾಬ್ ಓಪನ್ ಮಾಡಿ ವರ್ಷ ಕಳೀತಾ ಬರ್ತಾ ಇದೆ. ಆದ್ರೂ ಇದಕ್ಕೆ ಬಿದ್ದಂತ ಬೀಗ ಮಾತ್ರ ಓಪನ್ ಆಗಿಲ್ಲ. ಯಾವಾಗ ಬೀಗ ಓಪನ್ ಆಗ್ತದ, ಯಾವಾಗ ಬೀಗ ಓಪನ್ ಮಾಡ್ಲೇಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಪ್ರಸಾರ ಬಳಿಕ ಇವತ್ತು ಮುಖ್ಯಮಂತ್ರಿಯ ವಿಶೇಷ ಆಡಳಿತ ಅಧಿಕಾರಿಗಳೇ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಹೇಳ್ಬೋದು. ಶೀಘ್ರದಲ್ಲೇ ಜಯದೇವ ಆಸ್ಪತ್ರೆಯ ಸಹಯೋಗದಲ್ಲಿ ಬೀದರ್ನ ಬ್ರಿಮ್ಸ್ ಆವರಣದಲ್ಲಿದ್ದಂತ ಏನ್ ಕ್ಯಾತ್ ಲ್ಯಾಬ್ ಇದೆ, ಕ್ಯಾತ್ ಲ್ಯಾಬ್ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಟೋಟಲಿ ರಿಪಬ್ಲಿಕ್ ಕನ್ನಡ, ಜನರ ಧ್ವನಿ, ನಿಮ್ಮ ಧ್ವನಿ, ಒಂದೇ ಬೇಡಿಕೆ. ಟೋಟಲಿ ಜನರಿಗಾಗಿ, ಜನರ ತೆರಿಗೆ ಹಣದಲ್ಲಿ ಕ್ಯಾತ್ ಲ್ಯಾಬ್ ಇವತ್ತು ನಿರ್ಮಿಸಿದಾರ, ಕ್ಯಾತ್ ಲ್ಯಾಬ್ ಓಪನ್ ಆಗ್ಲೇಬೇಕೆಂಬ ಬೇಡಿಕೆ ಈ ಟೋಟಲಿ ಜನರದ ಅಂತ ಹೇಳ್ಬೋದು. ಹೀಗಾಗಿ ಟೋಟಲಿ ರಿಪಬ್ಲಿಕ್ ಕನ್ನಡ ವರದಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ವಿಶೇಷ ಆಡಳಿತ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಎಲ್ಲೋ ಒಂದ್ ಕಡೆ ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬ್ರಿಮ್ಸ್ ಆವರಣದಲ್ಲಿ ಉದ್ಘಾಟಿಸಿದಂತ ಏನ್ ಕ್ಯಾತ್ ಲ್ಯಾಬ್ ಇತ್ತು, ಅದು 1 ವರ್ಷದಿಂದ ಏನ್ ಬೀಗ ಬಿದ್ದಿತ್ತು. ಈ ಕುರಿತು ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ ವಿಸ್ತೃತವಾದ ವರದಿ ಪ್ರಸಾರದ ಬಳಿಕ ರಾಜ್ಯದ ಮುಖ್ಯಮಂತ್ರಿ ವಿಶೇಷ ಆಡಳಿತ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅಂತ ಹೇಳ್ಬೋದು. ಸಂಪೂರ್ಣ ಬ್ರಿಮ್ಸ್ ನಿರ್ದೇಶಕರಿಗೆ ಮಾಹಿತಿ ಪಡೆದುಕೊಳ್ಳುವ ಮೂಲಕ ನಿಜಕ್ಕೂ 18 ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ರಿಮ್ಸ್ ಆವರಣದಲ್ಲಿ ನಿರ್ಮಿಸಿದಂತ ಏನ್ ಕ್ಯಾತ್ ಲ್ಯಾಬ್ ಇದೆ, ಆ ಕ್ಯಾತ್ ಲ್ಯಾಬ್ ಬೀಗ ಯಾಕೆ ಬಿದ್ದುದು ಅಂತ ಹೇಳಿ ಪ್ರಶ್ನೆ ಕೂಡ ಕೇಳಿದ್ದಾರೆ. ಸಂಪೂರ್ಣ ಎಷ್ಟು ಸಿಬ್ಬಂದಿ ಬೇಕು, ಏನಿಲ್ಲ, ಎಷ್ಟು ಡಾಕ್ಟರ್ ಬೇಕೆಂಬ ಮಾಹಿತಿಯನ್ನ ಸಿಎಂ ಕಚೇರಿಯಿಂದ ಬ್ರಿಮ್ಸ್ ಇಂದ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಗಡಿ ಜಿಲ್ಲೆ ಬೀದರ್ನ ಸಾಕಷ್ಟು ಹೃದಯ ರೋಗಿಗಳು ನೆರೆ ತೆಲಂಗಾಣ, ಮಹಾರಾಷ್ಟ್ರ ಹೋಗಿ ಲಕ್ಷ ರೂಪಾಯಿ ಕಳ್ಕೊತಾ ಇದ್ದಾರೆ. ಸರ್ಕಾರ 18 ಕೋಟಿ ರೂಪಾಯಿ ಖರ್ಚು ಮಾಡಿ ಬ್ರಿಮ್ಸ್ ಆವರಣದಲ್ಲಿ ಕ್ಯಾತ್ ಲ್ಯಾಬ್ ಓಪನ್ ಮಾಡಿ ವರ್ಷ ಕಳೀತಾ ಬರ್ತಾ ಇದೆ. ಆದ್ರೂ ಇದಕ್ಕೆ ಬಿದ್ದಂತ ಬೀಗ ಮಾತ್ರ ಓಪನ್ ಆಗಿಲ್ಲ. ಯಾವಾಗ ಬೀಗ ಓಪನ್ ಆಗ್ತದ, ಯಾವಾಗ ಬೀಗ ಓಪನ್ ಮಾಡ್ಲೇಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದ ವರದಿ ಪ್ರಸಾರ ಬಳಿಕ ಇವತ್ತು ಮುಖ್ಯಮಂತ್ರಿಯ ವಿಶೇಷ ಆಡಳಿತ ಅಧಿಕಾರಿಗಳೇ ಎಚ್ಚೆತ್ತುಕೊಂಡಿದ್ದಾರೆ ಅಂತ ಹೇಳ್ಬೋದು. ಶೀಘ್ರದಲ್ಲೇ ಜಯದೇವ ಆಸ್ಪತ್ರೆಯ ಸಹಯೋಗದಲ್ಲಿ ಬೀದರ್ನ ಬ್ರಿಮ್ಸ್ ಆವರಣದಲ್ಲಿದ್ದಂತ ಏನ್ ಕ್ಯಾತ್ ಲ್ಯಾಬ್ ಇದೆ, ಕ್ಯಾತ್ ಲ್ಯಾಬ್ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಟೋಟಲಿ ರಿಪಬ್ಲಿಕ್ ಕನ್ನಡ, ಜನರ ಧ್ವನಿ, ನಿಮ್ಮ ಧ್ವನಿ, ಒಂದೇ ಬೇಡಿಕೆ. ಟೋಟಲಿ ಜನರಿಗಾಗಿ, ಜನರ ತೆರಿಗೆ ಹಣದಲ್ಲಿ ಏನ್ ಕ್ಯಾತ್ ಲ್ಯಾಬ್ ಇವತ್ತು ನಿರ್ಮಿಸಿದಾರ, ಕ್ಯಾತ್ ಲ್ಯಾಬ್ ಓಪನ್ ಆಗ್ಲೇಬೇಕೆಂಬ ಬೇಡಿಕೆ ಈ ಟೋಟಲಿ ಜನರದ ಅಂತ ಹೇಳ್ಬೋದು. ಹೀಗಾಗಿ ಟೋಟಲಿ ರಿಪಬ್ಲಿಕ್ ಕನ್ನಡ ವರದಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ವಿಶೇಷ ಆಡಳಿತ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದು ಎಲ್ಲೋ ಒಂದ್ ಕಡೆ ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ, ರಿಪಬ್ಲಿಕ್ ಕನ್ನಡ, ಬೀದರ್.